ಜಾರಿಯಾಗಲಿ 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 ಜಾರಿಯಾಗಲಿ. ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು, ನಮ್ಮ ಹಕ್ಕು, ನಮ್ಮ ಮತ ನಮ್ಮ ಹಕ್ಕು. ಅರ್ಹರನ್ನು ಉಳಿಸಿ. ನೂರ 42 ಶಿಡ್ಲಘಟ್ಟ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವೀಪ್ ಕಾರ್ಯಕ್ರಮ, ವೋಟರ್ಸಲ್ಲಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯತಿ ಮತ್ತು ತಾಲೂಕು ಆಡಳಿತದಿಂದ ನಾನು ERO ಮತದಾರರ ನೋಂದಣಾಧಿಕಾರಿಗಳು ಇವತ್ತು ಬೆಳಗ್ಗೆ 9:30 ತಾಲೂಕು ಆಫೀಸಿಂದ ಮಯೂರ ಸರ್ಕಲ್ ಹೋಗಿ ಈಗ ಬಸ್ ಸ್ಟ್ಯಾಂಡ್ಗೆ ಬಂದಿದ್ದೀವಿ. ಇದರಲ್ಲಿ ಏನಂದರೆ ನಾವು ಈ ಬೈಕ್ ರ್ಯಾಲಿ ಮೂಲಕ ನಾವು ಎಲ್ಲ ವೋಟರ್ಸ್ಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರು ಕೂಡ ಇನ್ಯುಮರೇಷನ್ ಫಾರ್ಮ್ಸ್ ಏನು ಮನೆಗೆ ತಲುಪ್ತಾ ಇದೆ ಅವರು ಭರ್ತಿ ಮಾಡಿ ಸಹಿ ಮಾಡಿ ಕೊಡಬೇಕು. ಈ ವಿಶೇಷ ಸಮಗ್ರ ಪರಿಷ್ಕರಣೆ ಉದ್ದೇಶ ಏನಂದರೆ, ಯಾರು ಅರ್ಹ ಮತದಾರರು ಕೈ ಬಿಡಬಾರ್ದು ಮತ್ತು ಯಾರು ಅನರ್ಹ ಮತದಾರರು ಅನರ್ಹರು ಮತ್ತು ಸೇರಬಾರ್ದು ಈ ಪಟ್ಟಿಯಲ್ಲಿ ಅಂತ ಈ ಒಂದು ಉದ್ದೇಶ. ಈ ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ 98% ಇನ್ಯುಮರೇಷನ್ ಫಾರ್ಮ್ಸ್ ವಿತರಣೆ ಆಗಿದೆ. ಮತ್ತು ಈಗ ಡಿಜಿಟೈಸೇಷನ್ 32%, 33% ಆಗಿದೆ ಇವತ್ತು ಬೆಳಿಗ್ಗೆವರೆಗೂ. ಆದಷ್ಟು ನಾವು 20ನೇ ತಾರೀಕು ಒಳಗಡೆ ನಾವು ಈ ಡಿಜಿಟೈಸೇಷನ್ ಕಾರ್ಯ ಮುಗಿಸಿ ಎಲ್ಲ ವೋಟರ್ಸ್ಗೆ ನಾವು ಅನುಕೂಲ ಮಾಡಿಕೊಡ್ತೀವಿ. ಹೋಗಿ ತಲುಪಿಸಬೇಕು. ಭರ್ತಿ ಮಾಡಿರೋ ನಾವೇನು ಮಾಡಿದ್ದೀವಿ ಅಂದರೆ, ವೋಟರ್ ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ಆಯಾ ಬೂತಲ್ಲಿ ನಾವು ಮಾಡಿದ್ದೀವಿ. ಅಲ್ಲಿ ಅವರು ಮಾಡ್ಕೋಬೋದು. ಇಲ್ಲಾಂದರೆ BLO ಫೆಸಿಲಿಟೇಷನ್ ಸೆಂಟರ್, ಕೆಲವೊಂದು ಕಡೆ ನೆಟ್ವರ್ಕ್ ಇರೋದಿಲ್ಲ, ಅಂಥ ಕಡೆ BLO ಫೆಸಿಲಿಟೇಷನ್ ಸೆಂಟರ್ ಅಂತೇಳಿ ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಕಚೇರಿಯಲ್ಲಿ ನಾವು ಮಾಡಿದ್ದೀವಿ. ಅಲ್ಲಿ ಬಂದು ಅವರು ಡಿಜಿಟೈಸೇಷನ್ ಡೇಟಾ ಅಪ್ಲೋಡ್ ಮಾಡಲಿಕ್ಕೆ BLOಗಳಿಗೆ ಕೆಲವೊಂದು ಗೊತ್ತಾಗಲ್ಲ ಅಂದರೆ ನಾವು ಇಲ್ಲಿಂದ ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಕೊಟ್ಟು ಡಿಜಿಟೈಸೇಷನ್ ಮಾಡಲಿಕ್ಕೆ ಅವ್ರಿಗೆ ಅನುವು ಮಾಡಿಕೊಡ್ತೀವಿ. ಮನೆಗೆ ಹೋಗಬೇಕು. ಯಾರು ಗುಂಪು ಕಟ್ಕೊಂಡು BLOಗಳು ಅಲ್ಲಿ ಡಿಜಿಟೈಸೇಷನ್ ಮಾಡೋದು, ವಿತರಣೆ ಮಾಡೋದು ಮಾಡಬಾರ್ದು. ಮನೆಗೆ ಹೋಗಬೇಕು. ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ನಾವು BLA ಏಜೆಂಟ್ ಕೂಡ ನಾವು ನೇಮಕ ಮಾಡಿದ್ದಾರೆ ಆಯಾ ರಾಜಕೀಯ ಪಕ್ಷದವರು. ಅವ್ರ ಮೂಲಕನೂ ಅವರು ತಲುಪಿಸ್ಬೋದು. ಅದು ಮಾಡಿಫಿಕೇಷನ್ ಸೆಂಟರ್ ಅಂತ ನಾವು ತಾಲೂಕು ಪಂಚಾಯತಿ ಮತ್ತು ತಾಲೂಕು CMC ಆಫೀಸಲ್ಲಿ ಮಾಡ್ಕೊಂಡು, ಪಟ್ಟಣ ಪಂಚಾಯತಿಲಿ ಅಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಇಲ್ಲಿ ಡಿಜಿಟೈಸೇಷನ್ ಮಾಡಲಿಕ್ಕೆ BLO ಫೆಸಿಲಿಟೇಷನ್ ಸೆಂಟರ್ ಅಂತ ಮಾಡಿದ್ರಿ. ಬಟ್ ಅವರು ವಿತರಣೆ ಮಾಡೋದು, ಕಲೆಕ್ಷನ್ ಮಾಡೋದು ಮನೆ ಬಾಗಿಲಿಗೆ ಹೋಗಬೇಕು. ಮನೆ ಬಾಗಿಲಿಂದ ನಾವು ಕಲೆಕ್ಟ್ ಮಾಡ್ಕೋಬೇಕು. BLA ಏಜೆಂಟ್ಗಳು ಕೂಡ ಅವರು ಅಧಿಕೃತ ರಾಜಕೀಯ ಪಕ್ಷಗಳು ಅವ್ರ ಮೂಲಕ, ಯಾಕಂದರೆ BLO ಒಬ್ಬರೇ ಇರ್ತಾರೆ, ಅವ್ರಿಗೆ ಎಲ್ಲ ಮನೆಗಳಿಗೂ ಹೋಗಿ ಎಲ್ಲ ಸೈನ್ ಮಾಡಿ ಕಲೆಕ್ಟ್ ಮಾಡಿಕೊಳ್ಳೋದು ಸ್ವಲ್ಪ ತೊಂದರೆ ಆಗ್ಬೋದು ಅಂಥೇಳಿ ಎಲ್ಲ ರಾಜಕೀಯ ಪಕ್ಷಗಳು ಅವರು ಸಹಕಾರ ಕೊಡಬೇಕು ಅಂತೇಳಿ ಎಲ್ಲರೂ ಸೇರಿ, ಸಾರ್ವಜನಿಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲ ಸೇರಿ ಮಾಡೋ ಈ SIR ಕೆಲಸ. ರಾಜಕೀಯ ಪಕ್ಷಗಳು ಹೇಳುತ್ತೆ ವಿತರಣೆ ಟೈಮಲ್ಲಿ ಸರಿಯಾಗಿ ವಿತರಣೆ ಮಾಡಿಲ್ಲ, ಪಕ್ಷಗಳು ದುರುಪಯೋಗ ಇಲ್ಲ. ಯಾವುದೇ ಅಂತ ಇದ್ದರೆ ನಾವು ನಮ್ಮ ಗಮನಕ್ಕೆ ತರ್ಬೋದು. ನಾವು 98% ನಾವು ವಿತರಣೆ ಮಾಡಿದ್ದೀವಿ. ಯಾವುದೇ ದೂರುಗಳು ನಮ್ಮ ಹತ್ರ ಬಂದಿಲ್ಲ. ಕರೆಕ್ಟಾಗಿ ನಾವು ವಿತರಣೆ ಮಾಡಿದ್ದೀವಿ. ದೂರು ಎಷ್ಟಾಗಿದೆ ಸರ್? 98% ವಿತರಣೆ ಆಗಿದೆ ನಮ್ಮ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. 32% ಡಿಜಿಟೈಸೇಷನ್ ಆಗಿದೆ. ನಾವು ಆದಷ್ಟು 29ನೇ ತಾರೀಕು ಲಾಸ್ಟ್ ಡೇಟ್ ಇದ್ರೂ ನಾವು 22ನೇ ತಾರೀಕು ಒಳಗಡೆ ಮುಗಿಸ್ಕೊಂಡು ಆಮೇಲೆ ಎಲ್ಲ ಈ ಬಿಟ್ಟಿರೋರಿಗೆಲ್ಲ ನಾವು ಸೇರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ.
ಸಾರ್ವಜನಿಕ ಬಂಧುಗಳು ಸಹಕಾರ ನೀಡಿ. ಇದು SIR ಸ್ವೀಪ್ ಸಂಬಂಧ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಕುರಿತಾಗಿ ಇದು ಶಿಡ್ಲಘಟ್ಟ ತಾಲೂಕಿನಲ್ಲಿ 2ನೇ ಒಂದು ಸ್ವೀಪ್ ಕಾರ್ಯಕ್ರಮವಾಗಿದ್ದು, ಈಗಾಗಲೇ ಮೊದಲು ನಾವು ಪ್ರಾರಂಭದಲ್ಲಿ ದೊಡ್ಡ ಜಾಥಾ ಮಾಡೋದ್ರ ಮೂಲಕ ಜನರಲ್ಲಿ ಶಿಡ್ಲಘಟ್ಟ ತಾಲೂಕಿನ ನಾಗರಿಕರಿಗೆ ನಾವು ತುಂಬ ಪರಿಣಾಮಕಾರಿಯಾಗಿ ನಾವು ಜಾಗೃತಿಯನ್ನು ಮೂಡಿಸಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು 2ನೇ ರೀತಿ ನಾಗರಿಕ ಬಾಂಧವರು ಕಡ್ಡಾಯವಾಗಿ ಏನು ಎಷ್ಟೊತ್ತು ನಮ್ಮ ARO ಸಾಹೇಬರು ಹೇಳಿದ್ರು 98% ನಾವು ಈಗಾಗಲೇ ಇಮಿಗ್ರೇಷನ್ ಫಾರ್ಮ್ನ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ. ನಾಗರಿಕರು ಕಡ್ಡಾಯವಾಗಿ ತಮ್ಮ ಮಾಹಿತಿಯನ್ನು ಅದನ್ನು ಭರ್ತಿ ಮಾಡಿ ಯಾರು ಕೂಡ ಫಾರ್ಮ್ಸನ್ನು ತಮ್ಮಲ್ಲೇ ಉಳಿಸ್ಕೊಳ್ತೀರ ಎಲ್ಲರಿಗೂ ತಮ್ಮ PLOಗಳು ತಮ್ಮ ಮನೆ ಬಾಗಿಲಿಗೆ ಬಂದಾಗ ಕಡ್ಡಾಯವಾಗಿ ಆ ಫಾರ್ಮ್ನ ಕೊಡಲೇಬೇಕಾಗುತ್ತೆ. ಅಕಸ್ಮಾತ್ ಆ ಫಾರ್ಮ್ಗಳು ಹರಿದೋಯ್ತು ಕಳೆದೋಯ್ತು ಅಂತಂದರೆ ಯಾರೂ ಅದನ್ನು ಆತಂಕಕ್ಕೆ ಒಳಗಾಗಬಾರ್ದು. ಅದನ್ನು ಕೂಡಲೇ BLO ಕಾಂಟ್ಯಾಕ್ಟ್ ಮಾಡಿದ್ರೆ ಪುನಃ ಅದನ್ನು ವ್ಯವಸ್ಥೆ ಮಾಡಲಾಗುತ್ತೆ ನೀಡಲಿಕ್ಕೆ. ಅದಲ್ಲದೆ ನೈಜ ಮಾಹಿತಿಯನ್ನು ಕೊಡಿ, ಅಥವಾ ಯಾರಾದರೂ ವಿದ್ಯಾಭ್ಯಾಸ ಉದ್ಯೋಗ ಅಂತ ಹೇಳ್ಬಿಟ್ಟು ಅರಸಿ ಬೇರೆ ಕಡೆ ಹೋಗಿದ್ರು ಅದನ್ನು ಆತಂಕ ಪಡೋದು ಬೇಕಾಗಿಲ್ಲ. ಅದಕ್ಕೂ ಬೇರೆ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಕಡ್ಡಾಯವಾಗಿ ಮಾಹಿತಿ ಮತ್ತು ಏನು ಇವರು BLOs ಬಂದಾಗ ತಮ್ಮ ಲೇಟೆಸ್ಟ್ ಇತ್ತೀಚಿನ ಭಾವಚಿತ್ರ ಮತ್ತು ಆಧಾರ್ ಕಾರ್ಡ್ನ ಕೊಡಬೇಕು. ಕೆಲವು ಕಡೆ ಎಲ್ಲ ಅದನ್ನೇ ನಾಳೆ ಬಾ ಅಂತ ಹೇಳಿಬಿಟ್ಟು ಕೊಡ್ತಿರೋದ್ರಿಂದ ಈ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗಿದೆ. ದಯವಿಟ್ಟು ಇದ್ರ ಸಂಬಂಧ ಈಗಾಗಲೇ ವ್ಯಾಪಕ ಪ್ರಚಾರವನ್ನು ಮಾಡಲಾಗಿದೆ. ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳೆಲ್ಲ ಕೂಡ ಮನೆ ಭೇಟಿ ಮಾಡಿ BLOಗಳು ಬಂದಾಗ ತಮ್ಮ ಬಳಿ ರೆಡಿಯಾಗಿ ಇನ್ಸ್ಟೆಂಟಾಗಿ ಏನು ಇನ್ಫಾರ್ಮೇಷನ್ ಇಟ್ಕೊಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಅದಕ್ಕೆ ಸಹಕಾರ ನೀಡಿ ಈ ಒಂದು ಪ್ರಕ್ರಿಯೆಯನ್ನು ಈಗ ARO ಸಾಹೇಬರು ಹೇಳ್ದಂಗೆ 29 ಒಂದು ಕಾಲಮಿತಿ ಅಂತ ನಾವು ಭಾವಿಸ್ತೀರಾ, ಕೂಡಲೇ ಬೇಗ ಮುಗಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡುಬಂದು ನಮಗೆ ಟೈಮ್ ಬೇಕಾದರೆ ಆ ಕೊನೆಗಳಿಗೆ ನಾವು ಅದನ್ನು ಮುಗಿಸ್ಕೊಳ್ಳೋಕ್ಕೆ ಸಹಕಾರ ಆಗುತ್ತೆ. ಅದೇ ರೀತಿ ಈ ಒಂದು ಸ್ವೀಪ್ ಕಾರ್ಯಕ್ರಮಕ್ಕೆ ಕೇವಲ ಒಂದು ದೂರವಾಣಿ ಕರೆ ಮೂಲಕ ನಾವು ತಿಳಿಸಿ ಇರುವಂಥ ಸಮಯಾಭಾವದಲ್ಲಿ ಕಾಲಮಿತಿಯೊಳಗೆ ತಿಳಿಸಿದ್ದಕ್ಕೆ ಎಲ್ಲ ತಾಲೂಕಿನ ಮಟ್ಟದ ನಮ್ಮೆಲ್ಲ ಅಧಿಕಾರಿಗಳು ಅವರ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಇರ್ಬೋದು, ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಕೇವಲ ಒಂದೇ ಒಂದು ದೂರವಾಣಿ ಕರೆಗೆ ಇಷ್ಟು ಚೆನ್ನಾಗಿ ಏನು ವ್ಯವಸ್ಥಿತವಾಗಿ ಹೆಲ್ಮೆಟನ್ನು ಧರಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಲವಲವಿಕೆಯಿಂದ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ SR ಕಾರ್ಯಕ್ರಮ ಕೇವಲ ಬೈಕ್ ರ್ಯಾಲಿ ಅಂತ ಅಂದಿರೋ ದಿನ ಕೂಡ ನಾವು ಎಲ್ಲಿಯಾದರೂ ಈ SR ಪ್ರಕ್ರಿಯೆ ನಡೀತಿರೋ ಜಾಗದಲ್ಲಿ ಭೇಟಿ ನೀಡಿದಾಗ ಇದೇ ರೀತಿ ನಾವು ಅವ್ರಿಗೆ ನಾಗರಿಕರಿಗೆ ಮಾಹಿತಿಯನ್ನು ಕೊಡ್ತೀವಿ. ಯಾರಿಗಾದರೂ ಇದ್ರ ಬಗ್ಗೆ ಗೊಂದಲ ಇದ್ದರೆ ಗ್ರಾಮ ಪಂಚಾಯತಿಗೂ ಭೇಟಿ ಮಾಡ್ಬೋದು. ಈಗಾಗಲೇ ಹೇಳ್ದಂಗೆ BLO ಬೂತ್ಸ್ ಇದೆ, ಮುನ್ಸಿಪಾಲ್ಟಿ ನಗರಸಭೆಯಲ್ಲೂ ಕೂಡ ಅಲ್ಲೂ BLO ಕೇಂದ್ರಗಳಿದೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ದಯವಿಟ್ಟು ಆತಂಕಕ್ಕೆ ಒಳಗಾಗ್ತೀರಾ. ಯಾವುದೇ ರೀತಿ ತಪ್ಪು ಕಲ್ಪನೆಯನ್ನು ಹೊಂದದೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ತಾಲೂಕು ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಂಡು ನಂತರ ಈ ಒಂದು SR ಪ್ರಕ್ರಿಯೆಯಲ್ಲಿ ತಾವು ಸಕ್ರಿಯರಾಗಿ ನಾಗರಿಕರು ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ಕೇಳ್ತಾರೆ. ಧನ್ಯವಾದಗಳು.